ನನಗೆ ಅರ್ಥ ಆಯ್ತು. ಅದೇ ಪ್ರಶ್ನೆಯನ್ನ ಉಪಾಧ್ಯಾಯ ಸರ್ಗೆ ಅದೇ ಪ್ರಶ್ನೆಯನ್ನ ಕೇಳುವಂತಿದ್ದೆ. ಸರ್ ಆಯ್ತು, ವಿಷಯ ಮಾತಾಡೋಣ. 53 ವರ್ಷಗಳಾಗಿತ್ತು ಉಪಾಧ್ಯಾಯ ಸರ್ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋದು. ಸರ್ ಆಯ್ತು, ನಿಮ್ ಸಮಯ ಬಂದಾಗ ನೀವು ಮಾತನಾಡಿರುವಂತೆ ನೀವು ಹೇಳಿದ್ದೇ ವಿಚಾರವನ್ನ ನಾನು ಪ್ರಶ್ನೆ ವರ್ಗಾವಣೆ ಮಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. 53 ವರ್ಷಗಳಾಗೋಯ್ತು ಕ್ಷೇತ್ರ ಪುನರ್ವಿಂಗಡಣೆ ಆಗಿ. 1971 ಆಗಿನ ಜನಸಂಖ್ಯೆಯ ಆಧಾರದ ಮೇಲೆ 73ರಲ್ಲಿ ಆಗಿದ್ದು ಕಡೆಯ ಬಾರಿ ಕ್ಷೇತ್ರ ಪುನರ್ವಿಂಗಡಣೆ 543 ಕ್ಷೇತ್ರಗಳು ಅಂತ ಹೇಳಿ. ಸರ್ ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ಜನಸಂಖ್ಯೆ ಇಂಟು 3 ಆಗಿ ಹೋಗ್ಬಿಟ್ಟಿದೆ. ಡಿಲಿಮಿಟೇಷನ್ ಆಗಬೇಕು, ಅದರ ಅನಿವಾರ್ಯತೆ ಇದೆ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ 53 ವರ್ಷದ ಹಿಂದಾಗಿರೋದು. ಬಟ್ ಬಿಜೆಪಿ ಇಸ್ ಟ್ರೈಂಗ್ ಟು ವಿನ್ ದ ಗೇಮ್. ಡಿಲಿಮಿಟೇಷನ್ ಹೆಸರಲ್ಲಿ ಮುಂಬರಲಿರುವ 2029 ಚುನಾವಣೆಗೆ ತನಗೆ ಅನುಕೂಲವಾದ ವೇದಿಕೆಯನ್ನ ನಿರ್ಮಾಣ ಮಾಡ್ಕೊಳ್ತಿದೆ ಅನ್ನೋ ಆರೋಪ. ಸ್ಮಿತಾ ಅವರೇ, ನನ್ನ ಎಲ್ಲ ಕೊಲೀಗ್ಸು ಇಲ್ಲಿ ನನಗೆ ಅವಕಾಶ ಕೊಡ್ತಾರೆ ಅಂತ ತಿಳ್ಕೊಂಡು ನಾನು ಮಾತಾಡ್ತೀನಿ. ದಯವಿಟ್ಟು ಎಸ್ಪೆಷಲಿ ಕಾಂಗ್ರೆಸ್ ವಕ್ತಾರರು ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಮಾತಾಡ್ತೀನಿ. ನಾನು ಅದಕ್ಕೆ ಇದುವರೆಗೆ ನಾನು ಬಾಯ ಬಿಟ್ಟಲಿಲ್ಲ, ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಈಗ ನನಗೆ ಅವಕಾಶ ಕೊಡಿ. ಈಗ ನೋಡಿ, 2023ರಲ್ಲಿ ಮಹಿಳಾ ಮಸೂದೆ ತಂದಾಗ, ಮೀಸಲಾತಿ ಮಸೂದೆ ತಂದಾಗ ಇಟ್ ಗಾಟ್ ಯುನಾನಿಮಸ್ ಸಪೋರ್ಟ್. ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಲ್ಲವೂ ಸಪೋರ್ಟ್ ಮಾಡಿದ್ರು. ಯಾಕೆ ಸಪೋರ್ಟ್ ಮಾಡಿದ್ರು? ಬಿಕಾಸ್ ಅನಿವಾರ್ಯ ಆಗಿತ್ತು. ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಯಾಕಂದರೆ 2011ನಲ್ಲೇ ಕಾಂಗ್ರೆಸ್ ತಂದಿದ್ದದು, ಬಟ್ ಆವಾಗ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ಬೇರೆ ಬೇರೆ ವಿರೋಧ ಪಕ್ಷಗಳು RJD, SP ಇವರೆಲ್ಲ ವಿರೋಧವಾಗಿದ್ದರು. ಈಗ BJP ಒಂದು ಒಮ್ಮತ ಮೂಡಿಸಿ ಅದನ್ನು ಪಾಸ್ ಮಾಡಿದ್ದಾರೆ. ಬಟ್ ಮಹಿಳಾ ಮೀಸಲಾತಿನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಡಿಲಿಮಿಟೇಷನ್ ಕೂಡ ಯಾಕೆ ಸೇರಿಸಿದ್ರು ಅಂದರೆ, ನೀವು ಇರ್ತಕ್ಕಂಥ 543ರಲ್ಲೇ 1/3 ಮಹಿಳೆಯರು ಕೊಡೋಕ್ಕೆ ಹೋದರೆ 181 ಸೀಟು ಹೋಗುತ್ತೆ ಬರೀ ಮಹಿಳೆಯರಿಗೆ. ಅದನ್ನು ಇರೋರನ್ನೇ ನೀವು ಈಗ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸೀಸು ತುಂಬ ಜನ ಬಿಟ್ಕೊಳ್ಲಿಕ್ಕೆ ಇರಲ್ಲ. ಸೊ ನೀವು ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸಿ ಬಿಡ್ಲಿಕ್ಕೆ ಇಲ್ಲ, ಮತ್ತು 181 ಬರೀ ಮಹಿಳೆಯರಿಗೆ ಹೋದರೆ ಒಪ್ಪೋದಿಲ್ಲ, ಯಾವ ಪಕ್ಷಗಳು ಒಪ್ಪೋದಿಲ್ಲ. ಹಾಗಾಗಿ BJP ಸರ್ಕಾರ ಏನು ಡಿಸೈಡ್ ಮಾಡ್ತು ಅಂದರೆ 850ಕ್ಕೆ ಹೆಚ್ಚಿಸೋಣ, ಸೊ ದಟ್ ಇದು ನಂಬರ್ ವಿಲ್ ಗೋಸ್ ಅಪ್. ಅದರಲ್ಲಿ 183 ಸೀಟ್ಗಳನ್ನು ಕೊಡೋದು ಸುಲಭ ಆಗುತ್ತೆ ಅಂತೇಳಿ. ಸೊ ದಟ್ಸ್ ಎ ಲಾಜಿಕಲ್ ಕನ್ಕ್ಲೂಷನ್. ಈಗ ಅದನ್ನು ಯಾಕೆ ಎರಡನ್ನು ಕಂಬೈನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ, ಅದು ರೀಸನ್. ಸೊ ಈಗ ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಕೂಡ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಸದರ್ನ್ ಸ್ಟೇಟ್ಸು ಡೆಫಿನೆಟ್ಲಿ ವಿಲ್ ನಾಟ್ ಅಗ್ರಿ ಟು ವಾಟ್ ಎವರ್ ಪ್ರಪೋಸಲ್ ದಟ್ ಹಸ್ ಬಿನ್ ಮೇಡ್. ಈಗ 50% ಸೀಟ್ಸನ್ನು ಅಕ್ರಾಸ್ ದ ಬೋರ್ಡ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ನ, ಅದು ಬಿಲ್ನಲ್ಲಿ ಇರಲಿಲ್ಲ. ಬಿಲ್ನಲ್ಲೇ ಮೆನ್ಷನ್ ಮಾಡಬೇಕಾಯಿತು. ಅದು ಕೂಡ ತಪ್ಪೆ BJP ಕಡೆಯಿಂದ. ಬಿಲ್ನಲ್ಲೇ ಮೆನ್ಷನ್ ಮಾಡಿದ್ರು ಅಷ್ಟೊಂದು ಗಲಾಟೆ ಆಗ್ತಾ ಇರಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ಅಮಿತ್ ಶಾ ಅವ್ರು ಹೇಳ್ತಾರೆ, ನಾನು ಇನ್ನು 1 ಅವರ್ ಕೊಡಿ, ನಾನು ಸರಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಲೆಜಿಸ್ಲೇಷನ್ ಆ ಥರ ಮಾಡ್ತಕ್ಕಂಥದ್ದಲ್ಲ. ಸೊ ಹಾಗಾಗಿ ಅದು ಬಿದ್ದೋಯ್ತು. ಈಗ ಒಳ್ಳೆ ಸುವರ್ಣಾವಕಾಶ ಇದೆ. ಮತ್ತು ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ಈಗ ಬದಲಾವಣೆಗಳಾಗಿದೆ. ನಾವು ನೋಡ್ತಾ ಇದ್ದ ಹಾಗೆ ಈಗ NCP ಹೊಡೆದಿದೆ, NCP ಕಡೆಯಿಂದ ಒಂದು 20 ಜನ ಬಂದಿದ್ದಾರೆ. ಆಮೇಲೆ ಇದು ಶಿವಸೇನಾ ಹೊಡೆದಿದೆ. ಆಮೇಲೆ ಶರದ್ ಪವಾರ್ ಅವ್ರ ಪಾರ್ಟಿ ಸಪೋರ್ಟ್ ಮಾಡ್ಲಿಕ್ಕೆ ಇದ್ದಾರೆ. ಹೀಗಾಗಿ 2/3 ಮೆಜಾರಿಟಿಗೆ ಹತ್ರ ಇದ್ದಾರೆ ಹೊರತು ಇನ್ನೂ ಒಂದು 5-6 ಕಮ್ಮಿ ಇದ್ದಾರೆ. ಯಾಕಂದರೆ 362 ಸೀಟ್ಗಳು ಬೇಕಾಗಿರ್ತಕ್ಕಂಥ ವೋಟ್ಗಳು ಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ ಹತ್ರ ಇದ್ದಾರೆ. ಇಟ್ ಈಸ್ ಪಾಸಿಬಲ್ ಟು ಪಾಸ್ ದಿಸ್ ಬಿಲ್. ಇದು ಪಾಸ್ ಆಗಿಬಿಟ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಅವರಿಗೆ ಮೀಸಲಾತಿ ಇಷ್ಟು ವರ್ಷದಿಂದ ಕೂಡ ಆಗದೆ ಇರತಕ್ಕಂಥದ್ದು BJP ಮಾಡಿಬಿಟ್ರೆ ಅವ್ರಿಗೆ ಫುಲ್ ಕ್ರೆಡಿಟ್ ಹೋಗ್ಬಿಡುತ್ತೆ ಅಂತ ಹೇಳಿ ಕಾಂಗ್ರೆಸ್ನವರು ಇಷ್ಟು ಗಲಾಟೆ ಮಾಡ್ತಾರೆ. ಈಗ ಮಹಿಳಾ ವೋಟರ್ಸು ಮತ್ತೊಂದು ಕಡೆಯಲ್ಲಿ ಹಿಂದಿ ಬೆಲ್ಟ್ನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳ ಸಂಖ್ಯೆಯನ್ನ ಗಣನೀಯವಾಗಿ ಏರಿಕೆ ಮಾಡಿಕೊಂಡು 2029 ಚುನಾವಣೆಯನ್ನ ಸುಲಭ ಮಾಡ್ಕೊಳ್ಳೋ ಪ್ರಯತ್ನ ಅನ್ನೋ ಆರೋಪ ಕೂಡ ಇದೆ.